ಬದಲಾವಣೆ ಆಗಿದೆ. ನೋಡು, 2 ದಿವಸದ ಹಿಂದೆ ಅಲ್ಲಿ ಇಂತಹ ದೀಪಗಳಿತ್ತ? ಇಲ್ಲ. ಅಷ್ಟು ದೂರದಿಂದ ಇಲ್ಲಿಯವರೆಗೆ ಬರಬೇಕು, ಅಲ್ಲಿಂದ ಇಲ್ಲಿಯ ತನಕವು ಝಗಜಗಿಸುವಂತಹ ದೀಪಮಾಲೆಗಳು. ಮತ್ತೆ ಸ್ವಾಗತ ದ್ವಾರ ಹೀಗಿತ್ತ? ಅದು ವಿಶೇಷವಾಗಿ ಅಲಂಕರಿಸಿದೆ ಅಲ್ಲವೇನೆ? ಅಲಂಕಾರ ಮಾಡಿದ್ದಾರೆ. ನೋಡು ನೋಡು, ನಮ್ಮ ಸತ್ಯಲೋಕದ ಒಂದೊಂದು ಕಂಬಗಳನ್ನು ನೋಡು. ಇವತ್ತು ವಜ್ರ ವೈಢೂರ್ಯ ಗೋಮಯದಿಕಾದಿ ಸುರತ್ನಗಳಿಂದ ಶೃಂಗರಿಸಿದ್ದಾರೆ. ಎಲ್ಲೆಲ್ಲೂ 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 ಶೃಂಗಾರವೇ. ಮತ್ತೆ ಈ ಹೊತ್ತು ವಿಶೇಷವಾದಂತಹ ಗಾಯಕರಿಗೆ ಹೇಳಿದ್ದೇನೆ, ಮೇಲಿಂದ ಬರಬೇಕು ಅಂತ ಹೇಳಿದೆ. ಬಂದರು, ಹೇಳಿದ್ರು. ಎಲ್ಲಿಂದ ಮೇಲಿಂದ? ಈ ಸತ್ಯಲೋಕಕ್ಕೆ, ಯಕ್ಷಲೋಕದಿಂದ ಬಂದವರು ವಿಶೇಷವಾದ ಗಾಯನಕ್ಕಾಗಿ. ಅದು ಈ ವಾದನದವರಿದ್ದಾರಲ್ಲ, ಹಾಗೆಲ್ಲ ಬರುವವರಲ್ಲ, ಎಲ್ಲೆಲ್ಲ ಹೋಗುವವರಲ್ಲ, ಇಲ್ಲಿಗೆ ಆಗುವುದಕ್ಕಾಗಿ ಇವತ್ತು ಬಂದಿದ್ದಾರೆ. ಇದು ಸತ್ಯಲೋಕದ ಕಾರ್ಯಕ್ರಮ ಎಂಬ ಕಾರಣಕ್ಕಾಗಿ ಹೀಗೆ ವಿಶೇಷವಾದಂತಹ ವಾದನ ನಂತರ ಗಾಯನ. ನೋಡಿ ನೋಡಿ, ಎಂತೆಂತ ನರ್ತಕರು ಇವತ್ತು. ಇನ್ನು ಮುಂದೆ ಕೆಲವರು ಮತ್ತೆ ಬರುವವರಿದ್ದಾರೆ. ಆಮೇಲೆ ನೀನು ನೋಡಬಹುದು ಅಂತ ನರ್ತಕರು. ಇದು ಒಂದು ವಿಭಾಗ ಆಯ್ತು. ಈಗ ನೀನು ಸ್ವಲ್ಪ ಮೇಲ್ಗಡೆ ನೋಡ್ಬೇಕು, ದೃಷ್ಟಿಯನ್ನು ಹಾಯಿಸಬೇಕು. ಒಂದೊಂದೇ ಯಾರು ಅಂತ ಗೊತ್ತಾಗಲಿಲ್ಲ ನನಗೆ. ಸರಿ ನೋಡ ಶಾರದಾ, ಹೀಗೆ ಸರ್ಪದ ಮೇಲೆ ಮಲಗಿದ್ದಾನೆ. ಬುಡದಲ್ಲಿ ಯಾರೋ ಹೆಣ್ಣು ಕುಳಿತಿದ್ದಾಳೆ. ತಪ್ಪು ನಿನ್ನದಲ್ಲ,
ನಿನಗೆ ಅವರ ಪರಿಚಯವೇ ಆಗಲಿಲ್ಲ ಇಲ್ಲಿ ತನಕ. ಆಹಾ. ಅವನೇ ಶ್ರೀಮನ್ನಾರಾಯಣ. ಹೌದಾ? ನಮ್ಮ ಶಿಲ್ಪಿ ಹಾಗೆ ಹಾ. ಶಿಲ್ಪಿ ಬಂದ ಅಂತಾದ್ರೆ ಮುಗೀತು. ಮತ್ತೆ ಹ್ಮ್. ಅವ್ರು ಹೇಗಿದ್ದಾರೋ ಹಾಗೆ ಕಡೆ ನಿಲ್ಲಿಸುವುದು. ಹಾ. ಇಲ್ಲಿ ಶ್ರೀಮನ್ನಾರಾಯಣ ಆ ಗೋಡೆಯ ಮೇಲೆ ನಾರಾಯಣನನ್ನು ಚಿತ್ರಿಸಿದ್ದಾನೆ. ಹಾ. ಅಲ್ವೇ? ಹೌದು. ಎಷ್ಟು ಚಂದ ನೋಡು. ಹೌದಪ್ಪ. ಅವನೇ ಗೋಡೆ ನಾರಾಯಣ. ಹೌದಾ? ಹಾ, ಗೋಡೆಯ ಮೇಲೆ ನಾರಾಯಣ. ಬಹಳ ಚಂದ. ಮಾಡಿ ಚಂದ. ಪುಣ್ಯ ಏನು ಗೊತ್ತಾ? ಏನು? ಗೋಡೆಯ ಮೇಲೆ ನಾರಾಯಣ ಅದ. ಹಾ. ನಾರಾಯಣನ ಮೇಲೆ ಗೋಡೆ ಆಗಲಿಲ್ಲ. ಹಾ. ಅದು ವಿಶೇಷ. ಹಾ. ಇನ್ನು ಸ್ವಲ್ಪ ಈಚೆ ನೋಡು. ಯಾರದು? ಐರಾವತ. ಐರಾವತವನ್ನೇರಿ ಕುಳಿತವ. ಏನೋ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ ಹೀಗೆ. ಏನಲ್ಲ, ಹಾ. ಎಂತದ್ದು ಅದು ನೇಗ್ಲು ಹೊತ್ಕೊಂಡಿದ್ದ ಅಲ್ಲದೇನೋ ಹಾಗೆ ಇದೆಯಪ್ಪ. ಅದು ವಜ್ರಾಯುಧವೇ. ವಜ್ರಾಯುಧ. ವಜ್ರಾಯುಧ ಅದು. ನಾನು ನೋಡಿದ್ದೇ ಇಲ್ಲ. ಹೌದು, ತಪ್ಪು ನಿನ್ನದಲ್ಲ. ವಜ್ರಾಯುಧವನ್ನು ಹೆಗಲ ಮೇಲೆ ಹೊತ್ತು ಹಾ. ಐರಾವತವನ್ನೇರಿ ಹಾ. ಪಕ್ಕದಲ್ಲಿ ಸತಿ ಶಚಿ ಸಮೇತ ಹಾ. ಅಲ್ಲಿ ಕುಳಿತಿದ್ದಾನೆ. ಪ್ರತ್ಯಕ್ಷ ದೇವೇಂದ್ರನನ್ನು ನೋಡಿದ ಹಾಗೆ ಅಷ್ಟು ಚೆನ್ನಾಗಿ ಚಿತ್ರಿಸಿದ್ದಾನೆ. ಹೌದೇ ಹೌದು. ಸ್ವಲ್ಪ ಈ ಕಡೆ ನೋಡು. ಇವ ಯಾರು? ಯಾರವ? ದೊಡ್ಡ ಹೊಟ್ಟೆಯವ. ಕುಬೇರ. ಕುಬೇರ, ಕುಬೇರ. ಧನಾಧಿಪತಿ ಕುಬೇರ. ನನಗೆ ಅರ್ಥ ಆಯ್ತು. ಏನು? ಬಹುಶಃ ಈ ಬಹಳ ಹಣ ಇದ್ದವರಿಗೆಲ್ಲ ದೊಡ್ಡ ಹೊಟ್ಟೆ ಇರ್ತದ ಅಂತ. ಆ ದೊಡ್ಡ ಹೊಟ್ಟೆ ಇದ್ದವ್ರು ಕೇಳಬೇಕು ನೀನು. ಏನು? ಆಮೇಲೆ ಹೋಗಿ ಕೇಳು. ಏನು? ದೊಡ್ಡ ಹೊಟ್ಟೆ ಇದ್ದವ್ರು ಸಿಗ್ಬಹುದು. ಮತ್ತೆ ಎಷ್ಟೆಲ್ಲ ಉಂಟು ಅಂತ. ಹಾ. ಇರಬಹುದು. ಅವನೇ ಕುಬೇರ. ಈಚೆ ನೋಡು. ಹಾ. ಅಗ್ನಿ. ಅಗ್ನಿ. ಹಾ. ಉರಿತಾ ಇದ್ದಾನೆ. ಕೆಂಪುದಾಗಿ. ಚಿತ್ರ ಅಂತ ಅನ್ನಿಸ್ತಾ ಇಲ್ಲ. ಅನ್ನಿಸುವುದೇ ಇಲ್ಲ. ನಿಜವಾದ ಬೆಂಕಿ ದಗದಗಿಸ್ತಾ ಇರುವ ಹಾಗೆ ಇದೆ. ಸ್ವಲ್ಪ ಆಚೆ ನೋಡು. ಅವ ಯಾರು? ಅಗ್ನಿ ಆಚೆ. ವಾಯು. 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 ಗಾಳಿ. ಹೌದು. ಈ ನಾರಾಯಣನ ಬಲಭಾಗದಲ್ಲಿ ಒಮ್ಮೆ ಕಣ್ಣಾಯಿಸಿ ನೋಡು. ಯಾರು ಬೇಕು ನೋಡೆ. ಅಯ್ಯೋ, ಏನು? ಇದೇನಿದು? ಯಾವುದು? ಇಲ್ಲಿಯೂ ನೀವು, ಹಾ. ಅಲ್ಲಿಯೂ ನೀವು, ಅಲ್ಲಿಯೂ ನೀವು, ಇಲ್ಲಿಯೂ ನೀವು. ಅದೇ ಇದೆಂತದಿದು ಬ್ರಹ್ಮದೇವರೇ? ಮಂಡೆ ನಾಲ್ಕುಳ್ಳ ಎಣ್ಣೆಯ ಪಠವ ನೋಡು. ಹಾ. ತದ್ರೂಪಿಯಲ್ಲಿ ಸೃಷ್ಟಿಸಿದ್ದಾನೆ, ಚಿತ್ರಿಸಿದ್ದಾನೆ ಹೌದು. ಶಿಲ್ಪಿ. ಅಲ್ವೇನೆ? ಗೋಡೆ ಬ್ರಹ್ಮ. ಹಾ? ಗೋಡೆ ಬ್ರಹ್ಮ. ಅದು ಗೋಡೆ ಬ್ರಹ್ಮ ಅಲ್ಲ, ಇದು ನಂದೇ ಬ್ರಹ್ಮ. ಅಲ್ಲ, ಗೋಡೆಯ ಮೇಲೆ ಬ್ರಹ್ಮನನ್ನು ಚಿತ್ರಿಸಿದ್ದಾರೆ ಹೌದು 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 ಹೌದು. ಹಾಗಾಗಿ ಅಲ್ಲಿ ಮಂಡೆ ನಾಲ್ಕುಳ್ಳ ಎಣ್ಣೆಯ ಪಟವ ನೋಡು. ಗೋಡೆ ಬ್ರಹ್ಮ ಎಷ್ಟು ಚಂದ ಅಲ್ವಾ ಬ್ರಹ್ಮದೇವರೇ? ಹೌದೇ? ಅದು ಗೋಡೆ ಮೇಲೆ ಇರುವಷ್ಟು ಚಂದ ಅದು. ಅದನ್ನೇ ಹೇಳಿದ್ದು. ಅದು ಬಿಟ್ಟು ಮುಗೀತು. ಚಿತ್ರವನ್ನ ವಿಕಾರಗಳೇ ಇಲ್ಲದ ಹಾಗೆ ಚಿತ್ರಿಸಿದ್ದಾನೆ. ಅಲ್ಲ, ಇಲ್ಲಿ ವಿಕಾರ ಉಂಟು ಅಂತಲ್ಲ. ಅಲ್ಲ, ಗೋಡೆ ಬ್ರಹ್ಮನಿಗೆ ವಿಕಾರ ಇಲ್ಲ ಅಂತ ಹೇಳು. ಹೌದು. ಸರಿ, ನೀನ್ ಹೇಳಿದ್ರೆ ಮುಗೀತು. ಸರಿ. ಸರಿ, ಅಲ್ಲಿ ಬ್ರಹ್ಮನನ್ನು ಚಿತ್ರಿಸಿದ್ದಾರೆ. ಹಾ. ದುಂಬಿಗಳೆಲ್ಲ ಆಚೀಚೆ ಓಡಾಡ್ತಾ ಇದ್ದಾವೆ, ನೋಡಿದ್ಯಾ? ಹೌದು. ಯಾಕೆ ಅದು? ನಂಗೆ ಅರ್ಥ ಆಗ್ಲಿಲ್ಲ. ಚಿತ್ರಿಸಿದಂತ ಆ ಚಿತ್ರವನ್ನು ಶೃಂಗರಿಸಿದ್ದಾನೆ ಪುಷ್ಪಗಳಿಂದ. ನಿಜವಾದ ಪುಷ್ಪಗಳು ಎಂದು ತಿಳಿದು ಹಾ. ಭ್ರಮರಗಳು ಬಂದು ಮುಕ್ತಿತ್ತಾ ಇವೆ. ಅಂದ್ರೆ ಆ ವಿಶ್ವಕರ್ಮನ ಕೈಚಳಕ ಅಂತಹದ್ದು. ನಿಜವಾದ ಹೂವು ಎಂದು ಭ್ರಮೆಗೆ ಒಳಗಾಗಿವೆ ಭ್ರಮರಗಳು. ಹಾ, ಎಷ್ಟು ಸಹಜತೆ ಇರಬಹುದು ಹಾಗಾದ್ರೆ. ಹೌದು ಹೌದು. ಇನ್ನು ಈ ಕಡೆ ವಾಯು. ಕುಬೇರ ಆಯಿತು, ವಾಯು. ನಿರತಿ. ಹಾ. ನಿರತಿ ಇದ್ದಾನೆ. ನಿರತಿ ಇದ್ದಾನೆ. ಅವ ಯಾರು? ಯಾರು? ಹೀಗೆ ಪಾಠವನ್ನು ಹಿಡಿದುಕೊಂಡಿರುವವ ಅವನೇ ಯಮ. ಯಮ. ಯಮನ ಮುಖದಲ್ಲಿ ನಗು ನೋಡ್ಬೇಕಾ? ಇಲ್ಲಿ ಬಂದು ನೋಡ್ಬೇಕು. ಅಂದ್ರೆ ನಗುವುದೇ ಇಲ್ಲ ಅವ. ಹೌದಾ? ಪ್ರತಿಗೆ ಭಾಷೆ ಹಾಕ್ತೇನೆ ಅಂತ ಮುಖ ಗಂಟು ಹಾಕೊಂಡೇ ಇರುವುದು. ಹಾ. ಇಲ್ಲಿ ಹಾಗಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ನಗುತ್ತಾ ಹಾಕುತ್ತಿದ್ದಾನೆ. ಹೌದು. ಯಮ ಅಲ್ಲಿ ಕುಳಿತಿದ್ದಾನೆ ನೋಡು. ಬ್ರಹ್ಮದೇವರೇ, ಹಾ? ಇದ್ಯಾರಿದು? ಮತ್ತದು ಚಂದ ಚಂದ. ಯಾರು ಅಂತಲೂ ನನಗೆ ಗೊತ್ತಾಗ್ಲಿಲ್ಲ, ಸರಿ ನೋಡ್ಲಿಕ್ಕೂ ಆಗ್ಲಿಲ್ಲ. ಅವನೇ ಮನ್ಮಥ. ಸರಿ ನೋಡುವುದು ಬೇಡ ನೀನು.
ಅದಕ್ಕಾಗಿ ಅವನ ಮುಖದ ಮೇಲೆ ಕಾಲಿಟ್ಟಿದ್ದು. ಮನ್ಮಥನ ಮತ್ತನೆ ಎಷ್ಟು ಚಂದ ಇದ್ದ. ಶಾರದಾ ವಿದ್ಯಾದಿ ದೇವತೆಯ ಪಟ್ಟ. ಹಾ, ಅವನ ಮುಖ ನಿನಗೆ ಕಾಣಬಾರದು ಎಂದು ಆ ಮನ್ಮಥನ ಮುಖದ ಮೇಲೆ ಕಾಲಿಟ್ಟಿದ್ದೆ. ಅವನಿಗೆ ಇಲ್ಲಿ ಸ್ಥಾನ ಇಲ್ಲ. ಅವ ಬರಬಾರದು ಮಾತ್ರ ಅಲ್ಲ, ಅವನ ಚಿತ್ರವೂ ಇಲ್ಲಿ ಇರಬಾರದು. ಹೀಗೆ ಹರ ಮತ್ತು ಮಾರ ಇಬ್ಬರನ್ನು ಹೊರತುಪಡಿಸಿ ಉಳಿದವರೆಲ್ಲರನ್ನು ನಾನು ಕರೆಸಿಕೊಂಡಿದ್ದೇನೆ, ಆಮಂತ್ರಣ ಕೊಟ್ಟಿದ್ದೇನೆ. ಇನ್ನು ಕೆಲವರು ಬರ್ತಾ ಇದ್ದಾರೆ, ಸಾವಕಾಶ. ಬರುವವರೆಲ್ಲ ಬರಲಿ. ಈಗಲೇ ಪಟ್ಟ ಹೇಳುವುದು ಬೇಡ, ಕಾರ್ಯಕ್ರಮ ಬೇಗ ಮುಗಿಸುವುದು ಬೇಡ. ಅಲ್ಲಲ್ಲಿ ಕೆಲವು ಆಸನಗಳು ಕಾಣ್ತಾ ಇವೆಯಲ್ಲ, ಅದ್ಯಾಕೆ ಗೊತ್ತಾ? ಮುಂದೆ ಬಂದವರಿಗೆ ಹಿಂದಿನಿಂದ ಬರುವವರು ಹೇಳಿ ಕಳಿಸಿದ್ದಾರೆ, ನಾನು ಬರ್ತೇನೆ, ಸ್ವಲ್ಪ ತಡ ಆಗ್ತದೆ, ಒಂದು ಆಸನ ಇಟ್ಟುಕೊಳ್ಳಿ ಅಂತ. ಹಾಗಾಗಿ ಇಟ್ಕೊಂಡದ್ದು ಇರ್ಬೇಕು. ಅವರೆಲ್ಲರೂ ಬಹುಶಃ ಅವರು ಕಾರ್ಯಕ್ರಮ ಮುಗಿದ್ರೂ ಬರುವುದಿಲ್ವೋ ಆಮೇಲೆ ನಾನು ನೀನೇ ನೋಡ್ಬೇಕು ಅದನ್ನು. ಹಾಗಾಗಿ ಅವರೆಲ್ಲರೂ ಬಂದು ಸೇರಲಿ. ಮುಹೂರ್ತ ಸನ್ನಿಹಿತವಾಗಲಿ. ನಿನ್ನ ಕೊಟ್ಟ ಬ್ರಹ್ಮದೇವರೇ, ಏನಿದು? ಏನಿದು? ನಿಮ್ಮ ದಂಡ ಬ್ರಹ್ಮದಂಡ ಆಯ್ತಲ್ಲ, ಅದೇ ಅದು ನಿಮ್ಗೆ ಗೊತ್ತಾಗ್ಲಿಲ್ವಾ? ಏನಾಯ್ತು ಅಂತ? ನಿಮ್ಮ ದಂಡ ಆಯ್ತು ಅಂತ ನಿಮ್ಮ ಕೈಯಿಂದ ಜಾರಿ ಕೆಳಗೆ ಬಿದ್ದಿತ್ತು, ಗೊತ್ತೇ ಆಗ್ಲಿಲ್ವಾ? ಅದು ಎಲ್ಲೇ ಬೀಳಲಿ, ಎಲ್ಲೇ ಇರಲಿ, ಬ್ರಹ್ಮದಂಡವೇ ಅದು. ಅದು ದಂಡ ಆಗುದು ಬೇಡ ಅಂತ, ಬರೀ ದಂಡ ಆಗುದು ಬೇಡ. ಗೊತ್ತಾಗ್ಲಿಲ್ಲ ಏನಾಯ್ತು ಅಂತ. ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ವಿಚಿತ್ರವಾಗಿ ಯಾವುದೋ ಒಂದು ಅನುಭವ ನನಗುಂಟಾಯ್ತು. ಮೈ ಮರೆತೇನೆ ಇದೆ ಶಾರದಾ. ಬಹುಶಃ ಹೌದು. ಈಗ ಸಕಾಲದಲ್ಲಿ ನೀನು ಎಚ್ಚರಿಸಿದ್ದೀಯ. ಸುಜ್ಞಾನತ್ವ ಮಡದಾಡಿದೆ. ಇನ್ನು ಗಂಭೀರವಾಗಿ ಕುಳಿತುಕೊಳ್ಳುತ್ತೇನೆ. ಗಂಭೀರವನ್ನು ಬಿಡುವುದಿಲ್ಲ. ಒಂದು ಶರ ಪ್ರಯೋಗ ಮಾಡಿದ್ದು ಹೌದು, ಬ್ರಹ್ಮ ಒಮ್ಮೆ ವಿಚಲಿತನಾದದ್ದು ಹೌದು, ಆದ್ರೆ ಸರಿಯಾಗಿ ಕೂತ್ಕೊಂಡು ಬಿಟ್ಟನಲ್ಲ. ತಪ್ಪು ಮಾಡಿದ್ದೇನೆ ನಾನು. ಹಾ, ತಪ್ಪು ಯಾರಿಂದ ಆದದ್ದು? ನಾನಿಂದಲೇ. ತಪ್ಪಿದೆ ನಾನೇ. ಈಗ ಚೆನ್ನಾಗಿ ಅರ್ಥ ಆಯ್ತು ನೋಡಿ. ಹಾಗೆ ತಪ್ಪಿದ್ದು ಯಾರು? ತಪ್ಪಿದ್ದು ನಾನೇ. ಒಂದೇ ಶರವನ್ನು ಪ್ರಯೋಗ ಮಾಡಿದೆ, ಅವನಿಗೆ ಮಾತ್ರ ತಾಗಿತ್ತು. ಇರುವರು ಒಂದಾಗಬೇಕು ಅಂತ ಆದ್ರೆ ಇಬ್ಬರಿಗೂ ತಾಗುವುದು ಬೇಡವಾ? ಇಬ್ಬರಿಗೂ ಶರ ಪ್ರಯೋಗ ಮಾಡಬೇಕು. ಸಮಸ್ಯೆ ಇಲ್ಲ ಸ್ವಾಮಿ. ಒಂದು ಶರ ಹೋದರೆ ಏನಾಯಿತು? ಇನ್ನು 4 ಶರ ಉಂಟು. 2 ಅವನಿಗೆ, 2 ಇವಳಿಗೆ.
ವಂಚಿಸಲು ನಾಲ್ಕು ಬಾಣಗಳ ನಿಬ್ಬರಿಗೆ ಮಿಂಚಸೆವ ತೆರದಿ ಪ್ರಯೋಗಿಸಲು ಪುಷ್ಪಶರ ಹಂಚೆಸೆದು ನಾಲ್ಕು ಬಾಣಗಳ ನಿಬ್ಬರಿಗೆ ಮಿಂಚೆಸುವ ತೆರದಲ್ಲಿ ಪ್ರಯೋಗಿಸಲು ಪುಷ್ಪಶರ ಅಂಜೆವಾಗನ ಸರಸ್ವತಿಯರಿಗೆ ಮನಸ್ಸು ಪಲ್ಲಟವಾದು ಅತ್ತಿತ್ತನು ಅಂಜೆವಾಗನ ಸರಸ್ವತಿಯರಿಗೆ ಮನಸ್ಸು ಪಲ್ಲಟವಾದು ಅತ್ತಿತ್ತಲು ಮುಂಚೆ ತಾಳಿರುವ ಕಾಮನ ಹಗೆಯು ಬಯಲಾಗಿ ಮುಂಚೆ ತಾಳಿರುವ ಕಾಮನ ಹಗೆಯು ಬಯಲಾಗಿ ವಾಂಛೆ ಹತ್ತಿತು ಮಹಾ ಸಂಭೋಗ ಸುಖ ಬಯಕೆ ವಾಂಛೆ ಹತ್ತಿತು ಮಹಾ ಸಂಭೋಗ ಸುಖ ಬಯಕೆ ಓರ್ವರನೋರ್ವರು ಕದ್ದು ನೋಡುತ್ತ ಕದ್ದು ನೋಡುತ್ತ ಕಣ್ಣಿನಲ್ಲಿ ಕರೆಯುತ್ತ ಕಣ್ಣಿನಲ್ಲಿ ಕರೆಯುತ್ತ ಶಾರದೆಯೋಳ್ ವಿಧಿ ನುಡಿದ
ಪಟ್ಟಬಂಧ ಮಹೋತ್ಸವಕ್ಕೆ ಮುಂದಾಗಿರುವುದಲ್ಲವೇನೆ? ಶಾರದಾ, ನಾನು ಈಗ ಯೋಚಿಸ್ತಾ ಇದ್ದೇನೆ, ವಿದ್ಯಾರ್ಥಿ ದೇವತೆ ಪಟ್ಟಕ್ಕೆ ನಿನ್ನನ್ನು ಕೊಳ್ಳಿರಿಸುವ ಮೊದಲು ನಾನು ಮಾಡಲೇಬೇಕಾಗಿರುವಂತ ಯಾವುದಾದ್ರೂ ಒಂದು ಕಾರ್ಯ ತಪ್ಪಿ ಹೋಗಿದೆಯೇನೆ ಶಾರದಾ? ನಾನು ಈಗ ಯೋಚಿಸುವುದು, ಆಗಬೇಕಾಗಿರುವಂತಹ ಕಾರ್ಯ ಇನ್ನೊಂದಿತ್ತು, ಆ ಕುರಿತಾಗಿ ನಾನು ಯೋಚನೆಯನ್ನೇ ಮಾಡಲಿಲ್ವ ಎಂದು. ಶಾರದಾ, ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದೀಯ, ಪ್ರಬುದ್ಧಳಾಗಿದ್ದೀಯ ಅಂತ ನಿನ್ನನ್ನು ವಿದ್ಯಾರ್ಥಿ ದೇವತೆಯ ಪಟ್ಟಕ್ಕೇರಿಸುವ ಮೊದಲು ನಾನು ಮದುವೆ ಕುರಿತು ಯೋಚನೆ ಮಾಡಬೇಕಿತ್ತು ಅಲ್ಲವೇನೆ? ಹಾ, ಬ್ರಹ್ಮದೇವ ವಿದ್ಯಾರ್ಥಿ ದೇವತೆಯ ಪಟ್ಟ ಯಾವಾಗ ಎಂದು ನೀನು ಪ್ರಶ್ನಿಸಿದೆ. ಬ್ರಹ್ಮದೇವ ತನಗೆ ಮದುವೆ ಯಾವಾಗ ಅಂತ ಕೇಳಲೇ ಇಲ್ವಲ್ಲ? ಕೇಳಬೇಕಿತ್ತು ಶಾರದಾ, ಕೇಳಿದ್ರೆ ನನಗೆ ನೆನಪಾಗ್ತಾ ಇತ್ತೋ ಏನು. ಹಾಗಾಗಿ ನೆನಪು ಈಗ ಆದ ಕಾರಣ ಕೇಳ್ತಾ ಇದ್ದೇನೆ. ಓ ಪದುಮನಯನೆ, ಓ ಸುಗುಣ ಸದನೆ, ನಿನಗೆ ಮದುವೆ ಬೇಡವೇನೆ? ಮದುವೆ ಆಗುವ ಯೋಚನೆ ಇಲ್ಲವೇನೆ? ಚದುರಪತಿಯ ಭೋಗದಲವು ಒದಗದಿಹುದೇ ಜಾಣೆ, ಬೇಡವೇ ಮದುವೆ? ಲೋಕವಂದ್ಯ ಲೋಕವಂದ್ಯ ಶೋಕದ ಲೋಕವಂದ್ಯ ಲೋಕವಂದ್ಯ ನಿನ್ನ ನುಡಿಗೆ ಶೋಕದ ಲೋಕವಂದ್ಯ ನಿನ್ನ ನುಡಿಗೆ ಶೋಕದ ಮದುವೆ ಬೇಡವೇನೆ ಎನ್ನುವ ಹಾಗೆ ಕೇಳ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆಯನ್ನೇ ಕೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಪ್ರಶ್ನೆಗೆ ಉತ್ತರ ಬೇಕಿತ್ತು, ಆದರೆ ಇನ್ನೊಂದು ಪ್ರಶ್ನೆ ಅದು. ಯಾವ ಪ್ರಶ್ನೆ ಶಾರದಾ? ಅದನ್ನೇ ನೀವು ಉತ್ತರ ಅಂತ ಬೇಕಾದ್ರೂ ಗ್ರಹಿಸಬಹುದು ಏನು? ಅದು ಯಾವುದು ಎಂದು ತಿಳಿದ್ರೆ ಹೇಗೆ ಗ್ರಹಿಸಬೇಕು ಅಂತ ನಾನು ಯೋಚನೆ ಮಾಡ್ತೇನೆ. ಸರಿ, ಬ್ರಹ್ಮದೇವರೇ. ನಾಚುವುದು ಯಾಕೆ? ಹೇಳಬಹುದಲ್ಲ? ಹೇಳಬಹುದಲ್ಲ? ಹೇಳ್ಬಹುದಲ್ಲ? ಹೇಳ್ತೇನೆ. ನನಗೆ ಮದುವೆ ಬೇಡವಾ ಅಂತ ಕೇಳಿದ್ರಲ್ಲ? ಹೌದು. ನಿಮಗೆ ಮದುವೆ ಬೇಡವಾ? ಇಷ್ಟು ವರ್ಷ ಆದ್ರೂ ಒಬ್ಬರು ನನ್ನ ಹತ್ರ ಕೇಳಿದವರಿಲ್ಲ. ಈ ಹೊತ್ತೇ ನೀನು ಕೇಳಿದ್ದು. ನನಗೆ ಮದುವೆ ಬೇಡವೇ? ಮದುವೆ ಆಗಬಹುದಿತ್ತಲ್ಲ. ಹಾಗಾಗುವುದಿಲ್ಲ ಶಾರದಾ. ಯಾಕೆ ಮದುವೆ ಆಗಲಿಲ್ಲ? ನಾನು ನನ್ನಂಥವನ ಮದುವೆ ಆಗಬೇಕು ಎಂದಾದರೆ ನನಗೆ ಯೋಗ್ಯಳಾಗಿರುವಂತಹ ಕನ್ಯೆಯೇ ಬೇಡವೇನೆ? ಅದೌದು. ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಜೀವಿಗಳನ್ನು ಸೃಷ್ಟಿಸಿದವ ನಾನು. ಯಾರ್ಯಾರ ಹಣೆ ಬರ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇ ಬರೋದವರು. ಅಷ್ಟೆಲ್ಲ ಗೊತ್ತಿದ್ದವ್ರಿಗೆ ಮದುವೆ ಆಗುವುದಿಲ್ಲ ಯಾವಾಗಲೂ. ಇನ್ನೊಬ್ಬರ ಹಣೆ ಬರ ಎಲ್ಲ ಗೊತ್ತಿದ್ದವ್ರಿಗೆ ಮದುವೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಹಾಗಾದ್ರೆ ಯಾರು ಒಳ್ಳೆ ಹಣೆ ಬರದವ್ರು ಇಲ್ಲವೇ ಇಲ್ಲ ಅಂತ ಆಯ್ತು. ನನಗೆ ಯೋಗ್ಯರು ಎನ್ನುವ ಹಣೆ ಬರದವರಿಲ್ಲ. ಸರಿ, ಇನ್ನೊಬ್ಬರಿಗೆ ಯೋಗ್ಯರು ಉಂಟು. ಸರಿ, ನಮಗೆ ಯೋಗ್ಯರು ಬೇಕಲ್ಲ. ಈ ಬ್ರಹ್ಮ ಮದುವೆ ಆಗಬೇಕು ಅಂತಾದ್ರೆ ಬ್ರಹ್ಮನ ಯೋಗ್ಯತೆಗೆ ತಕ್ಕದಾಗಿರುವಂತಹ ಹೆಣ್ಣು ಬೇಡವೇನೆ? ನನ್ನ ಸೃಷ್ಟಿಯಲ್ಲಿ ಅಂತಹದ್ದೊಂದಿಲ್ಲ. ಬೇರೆ ಯಾರು ಸೃಷ್ಟಿ ಮಾಡಿದ್ ನನಗೆ ಗೊತ್ತಿಲ್ಲ. ಅಥವಾ ಹೀಗೋ ಏನೋ ಮದುವೆ ಆದ್ಮೇಲೆ ಯಾರು ಹಣೆ ಬರವೂ ಸರಿ ಇರುವುದಿಲ್ಲ ಅಂತ ನೀವು ಹಾಗೆ ಹೇಳಿದ್ರೆ ಇಲ್ಲ, ಇವತ್ತದೆಲ್ಲ ಹಾಗೆ ಆಗಿದೆ. ನಾನು ಬರ್ತುಂಟಲ್ಲ, ಕೆಲವು ಹಾಗೆ ಆಗಿದೆ. ಆದ್ದರಿಂದ ನನಗೆ ಯೋಗ್ಯಳಾದ ಕನ್ಯೆ ಸಿಗದೇ ಇದ್ದ ಕಾರಣ, ಈ ಸೃಷ್ಟಿಯಲ್ಲಿ ಇಲ್ಲದೇ ಇರುವ ಕಾರಣ ನಾನು ಮದುವೆ ಆಗಲಿಲ್ಲ. ನೀನ್ ಯಾಕೆ ಆ ವಿಷಯ ಹೇಳಿಲ್ಲ? ನನ್ನದ್ದು ಇದೇ ಉತ್ತರ. ಯಾವುದು?
ನೀವು ಹೇಳಿದ್ದೇ ಉತ್ತರ. ಅಂದ್ರೆ ನನಗೆ ಸರಿಯಾದಂತಹ ವರ ಇಲ್ಲ ಈ ಪ್ರಪಂಚದಲ್ಲಿ, ಅದಕ್ಕಾಗಿ ನನಗೆ ಮದುವೆ ಆಗಲಿಲ್ಲ. ನಿನ್ನ ಯೋಗ್ಯತೆ ಬಹಳ ದೊಡ್ಡದು. ನಿನ್ನನ್ನು ಮದುವೆಯಾಗುವವನ ಯೋಗ್ಯತೆ ನಿನಗಿಂತಲೂ ಸ್ವಲ್ಪ ದೊಡ್ಡದೇ ಆಗಿರ್ಬೇಕಾಗ್ತದೆ. ಹೌದು ಹೌದು. ಅಂತಹ ವ್ಯಕ್ತಿ ಪ್ರಪಂಚದಲ್ಲಿ ಇಲ್ಲ, ಆದ್ದರಿಂದ ನೀನು ಮದುವೆ ಆಗಲಿಲ್ಲ. ಬ್ರಹ್ಮದೇವರೇ, ಈಗ ನಿಮಗೆ ಸರಿಯಾದ ಹೆಣ್ಣು ಸಿಗಲಿಲ್ಲ ಅಂತ ಹೇಳಿದ್ರಲ್ಲ ನೀವು, ಈಗ ನಿಮಗೆ ಎಂತ ಹೆಣ್ಣು ಬೇಕಾಗಿತ್ತು? ಇನ್ನು ತಡೆಯುವುದಿಲ್ಲ, ನಾನು ಹೇಳೇ ಹೇಳ್ತೇನೆ, ಹೇಳೇ ಬಿಡ್ತೇನೆ. ಹೇಳಿ. ನಾನು ಮದುವೆ ಆಗ್ಬೇಕು ಅಂತಾದ್ರೆ ಎಂತೆಂತವಳೋ ಆದ್ರೂ ಆಗದು. ನಿನ್ನಷ್ಟೇ ಎತ್ತರ ಇರಬೇಕು. ನನ್ನಷ್ಟೇ ಎತ್ತರ. ಆ ಕಣ್ಣು ಹೀಗೆ ಇರಬೇಕು. ಹೌದಾ? ಆ ಮೂಗು, ಈ ಮೂಗಿಗೆ ಒಂದು ಹೋಲಿಕೆ ಉಂಟು ನೋಡಿ. ಹೌದಾ? ಹಾಗೆ ಇರಬೇಕು, ಹಾಗೆ ಇರಬೇಕು. ಆ ಕಪೋಲ, ಆ ವರ್ಚಸ್ಸು, ಆ ತೇಜಸ್ಸು, ಆ ನಿನ್ನ ಜ್ಞಾನ, ಆ ನಿನ್ನಲ್ಲಿರುವಂತಹ ವಿದ್ಯೆ, ಹೀಗೆ ಇಷ್ಟೂ ಹೊಂದಿದವಳಾಗಿರ್ಬೇಕು. ಅಂದರೆ ಇಷ್ಟೇ ಹತ್ರ ಇರ್ಬೇಕು. ನಿನ್ನ ಹಾಗೆಯೇ ಇರಬೇಕು. ಅಂತವ್ರು ಯಾರಾದ್ರೂ ಇದ್ರೆ ಹೇಳು ನೋಡೋಣ. ನನ್ನ ಹಾಗೆಯೇ? ಹೌದು, ನನ್ನ ಹಾಗೆ ನಾನು ಒಬ್ಬಳೆ. ಬಿಡು, ನಿನಗೆ ಎಂತವಾಗಬೇಕು? ನನಗ ನನಗೂ ಸಾಧಾರಣ ಇಷ್ಟೇ ಎತ್ತುವುದರ ಆಗಬೇಕು. ಆಮೇಲೆ ಹೀಗೆ ಗಡ್ಡ ಇರಬೇಕು. ಗಡ್ಡ ಮಾತ್ರ ಇದ್ರೆ ಸಾಕು, ಮೀಸೆಯೂ ಬೇಕು. ಇಲ್ಲ, ಬರೀ ಗಡ್ಡ ಇದ್ದವಲ್ಲ, ಮೀಸೆಯೊಂದಿಗೆ ಗಡ್ಡ. ಇಂಥದ್ದೇ ಆಕಾರ. ಗಡ್ಡ ಅಂದ್ರೆ ಏನು? ಜ್ಞಾನದ ಪ್ರತೀಕ ಎನ್ನುವ ಹಾಗೆ ನಿನಗೆ ಗೊತ್ತು, ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಇದೆಲ್ಲ ಗೊತ್ತಿತ್ತು. ನಾನು ಅದಕ್ಕೆ ಹೇಳಿದ್ದು ಇಷ್ಟು ಗೊತ್ತಿದ್ದವ್ರು ಬೇಕು ಅಂತ. ಜ್ಞಾನದ ಪ್ರತೀಕ ಅಂದ್ರೆ ಏನು ಹೇಳ್ತೀಯ? ಬೇಡ, ಶೌರ್ಯದ ಪ್ರತೀಕ ಅದು. ಆದ್ದರಿಂದ ಅಂತವರೇ ಬೇಕು. ಅಂತವರು ಅಂದ್ರೆ ಇಂಥವರು ಬೇಕು. ಅಂದ್ರೆ ನನ್ನ ಹಾಗೆ ಇರಬೇಕು. ನಿಮ್ಮ ಹಾಗೆ ನಾನು ಮದುವೆ ಆಗಬೇಕು ಇಂದಾದ್ರೆ ನಿನ್ನ ಹಾಗೆ ಇರಬೇಕು. ಶಾರದಾ, ನನಗೆ ಮದುವೆ ಬೇಕು ಎನಿಸುತ್ತದೆ ನಿನಗೆ. ಶಾರದಾ, ಮದುವೆ ಬೇಕು ಎನಿಸುತ್ತದೆ ನನಗೆ ನಿನಗೆ. ಹೌದು ಶಾರದಾ, ಕೈಲಾಸದಲ್ಲಿ ಶಿವಶಕ್ತಿಯರು ಲಯಕಾರಿಯಾಗಿರುವಂತಹ ಶಿವನನ್ನು ಶಕ್ತಿ ಸ್ವರೂಪಿಣಿಯ ಮಕ್ಕಳು ಸೇರಿದ್ರು. ಶಕ್ತಿಯ ಅಧಿದೇವತೆ ಶಿವೇ ಸೇರಿದ್ರು. ಅಲ್ಲಿ ಶಿವಶಕ್ತಿಯರು, ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣರು, ಪಾಲನಾಕರ್ತನಾಗಿರುವಂತಹ ಆ ವಿಷ್ಣು, ಅವನನ್ನು ಲಕ್ಷ್ಮೀದೇವಿ ಸೇರಿದ್ರು. ಇಲ್ಲಿ ತತ್ವವನ್ನು ನೀನು ಗಮನಿಸಬೇಕು. ಲಯಕ್ಕೆ ಬೇಕಾಗಿರುವುದು ಯಾವುದು ಹೇಳು? ಆ ಶಕ್ತಿ ದೇವತೆ ಲಯಕಾರಿಯನ್ನು ಸೇರಿದ್ರು. ಪಾಲನೆಗೆ ಬೇಕಾಗಿರುವುದು ಯಾವುದು ಹೇಳು? ಸಂಪತ್ತು. ಆ ಸಂಪತ್ತಿನ ಅಧಿದೇವತೆ ಶ್ರೀ ಮಹಾವಿಷ್ಣುವನ್ನು ಸೇರಿದ್ರು. ಹಾಗಾದ್ರೆ ಈ ಬ್ರಹ್ಮ ಸೃಷ್ಟಿಕರ್ತ. ಶಾರದಾ, ಈ ಲೋಕದಲ್ಲಿ ಮದುವೆಯಾಗದ ಹೆಣ್ಣೂ ಪೂರ್ಣ ಅಲ್ಲ, ಅವಿವಾಹಿತನಾಗಿರುವಂತಹ ಗಂಡೂ ಪೂರ್ಣ ಅಲ್ಲ. ಗಂಡು ಹೆಣ್ಣು ಮದುವೆಯಾದರೆ ಮಾತ್ರ ಅವರು ಪೂರ್ಣ ಎನ್ನುವುದಕ್ಕೆ ಸಾಧ್ಯ. ಸೃಷ್ಟಿಕರ್ತನಾಗಿರುವಂತಹ ನಾನು ಮದುವೆ ಆಗಬೇಕು. ಸೃಷ್ಟಿಗೆ ಅನುಕೂಲಕಾರಿ ಯಾರು ಎನ್ನುವುದನ್ನು ತಿಳಿದು ಅಳೆದು ಮದುವೆ ಆಗಬೇಕು. ಆ ಯೋಗ್ಯತೆ ನಿನಗೆ ಮಾತ್ರ ಇದೆ ಶಾರದಾ. ಶಾರದಾ, ಶಾರದೆ ಎಂದರೆ ಬೆಳಕು, ಶಾರದೆ ಎಂದರೆ ಜ್ಞಾನ, ಶಾರದೆ ಎಂದರೆ ಶಕ್ತಿ ಸ್ವರೂಪಿಣಿಯೂ ಹೌದು, ಎಲ್ಲವೂ ಹೌದು. ಅಂಥವಳು ಶಾರದೆ. ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮ ಕ್ರಿಯೆ, ಇಲ್ಲಿ ಜ್ಞಾನ, ಇಲ್ಲಿ ಕ್ರಿಯೆ, ಇಲ್ಲಿ ಜ್ಞಾನ. ಆದ್ದರಿಂದ ನನಗೆ ಸಮಾನರು ಪ್ರಪಂಚದಲ್ಲಿ ಇನ್ನೊಬ್ಬರಿಲ್ಲ. ನನಗೆ ನಾನೇ, ನನಗೆ ನಾನೇ, ನನಗೆ ನಾನೇ, ನನಗೆ ನಾನೇ, ನಿನಗೆ ನೀನೆ, ನನಗೆ ನಾನೇ, ನನಗೆ ನಾನೇ, ನಿನಗೆ ನೀನೆ, ನನಗೆ ನೀನೆ, ನಿನಗೆ ನಾನೇ. ಆದರೇನೆ, ಆದರೇನೆ. ಬ್ರಹ್ಮದೇವರೇ, ಪ್ರಪಂಚದ ಜನರು ಏನಾಡಿಕೊಂಡರು? ಜ್ಞಾನಿಗಳು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ ಶಾರದಾ. ಶಾರದೆ ಬ್ರಹ್ಮರು ಒಂದಾಗಿರುವುದಕ್ಕೆ ಅರ್ಥ ಏನು ಎನ್ನುವುದನ್ನು ಲೋಕದಲ್ಲಿರುವಂತಹ ಪ್ರಾಜ್ಞರು ಜ್ಞಾನಿಗಳು ಅರ್ಥ ಮಾಡಿಕೊಳ್ತಾರೆ. ಅಜ್ಞಾನಿಗಳಿಗೆ ಅರ್ಥ ಆಗುವುದಕ್ಕೆ ಕಾಲ ಕೆಲವು ಬೇಕಾದೀತು. ಅದಕ್ಕೆ ನಾವು ಉತ್ತರಿಸಬೇಕಾದದ್ದಿಲ್ಲ. ಇಲ್ಲಿ ಈ ಕ್ರಿಯೆಯನ್ನು ಈ ಜ್ಞಾನ ಸೇರಿತು. ಜ್ಞಾನ ಕ್ರಿಯೆ ಎರಡು ಒಂದಾಯಿತು. ಬ್ರಹ್ಮ ಮತ್ತು ಶಾರದೆ
ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ನಾನು ನೀನು ಒಂದಾಗೋಣ ಶಾರದಾ, ಒಂದಾಗೋಣ ಬಾ.